ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನಿಂದ ಶ್ರಾವಣ ಮಾಸ ಪ್ರಾರಂಭದಂದು ನಮ್ಮ ಚಾನೆಲಲ್ಲಿ ಶಿವಪುರಾಣದ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಶಿವಪುರಾಣದಿಂದ ಒಂದೊಂದು ಅಧ್ಯಾಯ ನಮ್ಮ ಚಾನೆಲಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಎಲ್ಲರೂ ಶಿವನ ಮಹಿಮೆ ಕೇಳಿ ಮತ್ತು ಶಿವನ ಕೃಪೆಗೆ ಪಾತ್ರರಾಗಿ. ಓಂ ನಮಃ ಶಿವಾಯ. ಇವತ್ತಿನ ಮೊದಲ ವಿಡಿಯೋ ಶಿವಪುರಾಣದ ಮಹತ್ವವನ್ನು ಹೇಳುತ್ತೆ. ಶಿವಪುರಾಣವು ನೈಮಿಷಾರಣ್ಯದಲ್ಲಿ ಎಲ್ಲ ಋಷಿಗಳನ್ನು ಒಟ್ಟುಗೂಡಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಕಲಿಯುಗ ಪ್ರಾರಂಭವಾಗುತ್ತಿದ್ದಂತೆ ಎಲ್ಲ ಋಷಿಗಳು ಸೇರಿ ಕಲಿಯುಗವನ್ನು ರಕ್ಷಿಸುವ ಮಹಾಯಾಗವನ್ನು ಮಾಡಿದರು. ಇತರ ಋಷಿಗಳೊಂದಿಗೆ ಋಷಿ ಸೌನಕನು ಎಲ್ಲ ಪುರಾಣಗಳ ಸಾರವನ್ನು ವಿವರವಾಗಿ ಹೇಳಲು ಸೂತ ಮಹರ್ಷಿಯನ್ನು ಕೇಳುತ್ತಾನೆ. ಅವರು ಸೂತ ಮಹರ್ಷಿಯನ್ನು ಕೇಳುತ್ತಾರೆ. ಈ ಭಯಾನಕ ಕಲಿಯುಗದಲ್ಲಿ ಎಲ್ಲ ಜೀವಿಗಳು ಬಹುತೇಕ ರಾಕ್ಷಸ ಸ್ವಭಾವದವರಾಗಿದ್ದಾರೆ. ಅತ್ಯಂತ ಪರಿಪೂರ್ಣವಾದ ಜೀವನವನ್ನು ಸಾಧಿಸುವ ಶ್ರೇಷ್ಠ ಪವಿತ್ರ ವಿಧಾನಗಳಲ್ಲಿ ಅತ್ಯಂತ ಪವಿತ್ರವಾದದ್ದು ಮಾರ್ಗವು ಯಾವುದು ಎಂದು ಕೇಳುತ್ತಾರೆ. ನಮ್ಮ ಆತ್ಮವನ್ನು ಶುದ್ಧೀಕರಿಸುವ ಅಭ್ಯಾಸ ಯಾವುದು? ಅವರ ಎಲ್ಲ ಪ್ರಶ್ನೆಗಳಿಗೆ ಸೂತ ಮಹರ್ಷಿಯು ಎಲ್ಲ ಋಷಿಗಳಿಗೆ ಶಿವಪುರಾಣವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿದೆ ಎಂದು ಹೇಳುತ್ತಾರೆ. ಶಿವಪುರಾಣವನ್ನು ಹಿಂದೆ ಸ್ವತಃ ಶಿವನೇ ಹೇಳಿದ್ದಾನೆ. ನಂತರ ಕಲಿಯುಗದಲ್ಲಿ ಜನರ ಅನುಕೂಲಕ್ಕಾಗಿ ಋಷಿ ವ್ಯಾಸರು ಋಷಿ ಸನತ್ಕುಮಾರರ ಸೂಚನೆಗಳ ಆಧಾರದ ಮೇಲೆ ಈ ಪುರಾಣವನ್ನು ಬರೆದರು. ಸೂತ ಮಹರ್ಷಿಗಳು ಎಲ್ಲ ಋಷಿಗಳಿಗೆ ಹೇಳುತ್ತಾರೆ. ವಿಶೇಷವಾಗಿ ಕಲಿಯುಗದ ಜನರ ಮನಸ್ಸಿನ ಶುದ್ಧೀಕರಣಕ್ಕಾಗಿ ಶಿವಪುರಾಣಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ತನ್ನ ಇಂದಿನ ಜನ್ಮದಲ್ಲಿ ಮಹಾನ್ ಪುಣ್ಯಗಳನ್ನು ಸಂಪಾದಿಸಿದ ಬುದ್ಧಿವಂತ ಮತ್ತು ಅತ್ಯಂತ ಅದೃಷ್ಟಶಾಲಿ ವ್ಯಕ್ತಿ ಮಾತ್ರ ಈ ಪುರಾಣದ ಕಡೆಗೆ ಸೆಳೆಯಲ್ಪಡುತ್ತಾನೆ. ಶಿವಪುರಾಣವು ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾದ ಶಾಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಇದು ಸ್ವತಃ ಶಿವನ ರೂಪವಾಗಿದೆ ಮತ್ತು ಇದು ಸ್ವತಃ ಶಿವನಾಗಿ ಸೇವೆ ಸಲ್ಲಿಸಬೇಕು. ಶಿವಪುರಾಣವನ್ನು ಓದುವ ಮತ್ತು ಕೇಳುವ ಮೂಲಕ ಮನುಷ್ಯನು ತುಂಬ ಧಾರ್ಮಿಕನಾಗುತ್ತಾನೆ. ಅವನು ತಕ್ಷಣವೇ ಶಿವಲೋಕವನ್ನು ಪಡೆಯುತ್ತಾನೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಈ ಪುರಾಣವನ್ನು ಓದಲು ಮತ್ತು ಅದನ್ನು ಕೇಳಲು ಬಯಸಬೇಕು. ಇದು ಎಲ್ಲ ಬಯಸಿದ ವಸ್ತುಗಳನ್ನು ನೀಡುತ್ತದೆ. ಶಿವನ ಈ ಪುರಾಣವನ್ನು ಕೇಳುವ ಮೂಲಕ ಮನುಷ್ಯ ಪಾಪರಹಿತನಾಗುತ್ತಾನೆ. ಎಲ್ಲ ವ್ಯಾಪಕವಾದ ಲೌಕಿಕ ಸುಖಗಳನ್ನು ಅನುಭವಿಸಿದ ನಂತರ ಅವನು ಶಿವಲೋಕದ ಪ್ರದೇಶವನ್ನು ಪಡೆಯುತ್ತಾನೆ. ಶಿವನ ಕಥೆಯನ್ನು ಕೇಳುತ್ತಾ ರಾಜಸೂಯ ಯಾಗ ಮತ್ತು 100 ಅಗ್ನಿಸ್ತೋಮ ಯಾಗದ ಸಾಧನೆಯ ಫಲವಾಗಿ ಮನುಷ್ಯನು ಆ ಪುಣ್ಯವನ್ನು ಪಡೆಯುತ್ತಾನೆ. ಶಿವಪುರಾಣವನ್ನು ಕೇಳುವವರು ಮತ್ತೆ ಮನುಷ್ಯರಾಗಿ ಹುಟ್ಟುವುದಿಲ್ಲ. ಅವರು ಶಿವನ ರೂಪವಾದ ರುದ್ರನ ರೂಪವನ್ನು ಪಡೆಯುತ್ತಾರೆ. ಋಷಿ ಮುನಿಗಳು ಶಿವಪುರಾಣವನ್ನು ಕೇಳುವ ಮತ್ತು ಪಠಿಸುವವರ ಪಾದದಲ್ಲಿರುವ ಧೂಳನ್ನು ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿದಷ್ಟೇ ಮಂಗಳಕರವೆಂದು ಪರಿಗಣಿಸುತ್ತಾರೆ. ಪವಿತ್ರವಾದ ಶಿವಪುರಾಣವನ್ನು ಯಾವಾಗಲೂ ಶ್ರದ್ಧೆಯಿಂದ ಕೇಳುವವನು ಮೋಕ್ಷವನ್ನು ಪಡೆಯುತ್ತಾನೆ. ಒಬ್ಬ ವ್ಯಕ್ತಿಯು ಯಾವಾಗಲೂ ಅದನ್ನು ಕೇಳಲು ಸಾಧ್ಯವಾಗದಿದ್ದರೂ ಸಹ ಅವನು ಪ್ರತಿದಿನ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಿಕೊಂಡು ಸ್ವಲ್ಪ ಸಮಯದವರೆಗೆ ಅದನ್ನು ಕೇಳಿದರೆ ಅವನು ಮೋಕ್ಷವನ್ನು ಪಡೆಯುತ್ತಾನೆ. ಋಷಿ ಮುನಿಗಳು ಹೇಳುತ್ತಾರೆ, ಯಾರಾದರೂ ಪ್ರತಿದಿನ ಅದನ್ನು ಕೇಳಲು ಸಾಧ್ಯವಾಗದಿದ್ದರೆ ಅವರು ಶ್ರಾವಣ, ಕಾರ್ತಿಕ ಮಾಸ ಮತ್ತು ಶಿವರಾತ್ರಿಯಂತಹ ಪವಿತ್ರ ಮಾಸಗಳಲ್ಲಿ ಶಿವಪುರಾಣವನ್ನು ಕೇಳಬಹುದು. ಶಿವಪುರಾಣವನ್ನು 48 ನಿಮಿಷಗಳ ಕಾಲ ಅಥವಾ 1 ಕ್ಷಣ ಕೇಳುವವರಿಗೆ ದುರ್ಘಟನೆಗಳು ಬರುವುದಿಲ್ಲ. ಶಿವಪುರಾಣವನ್ನು ಕೇಳುವ ಮನುಷ್ಯನು ಕರ್ಮದ ದೊಡ್ಡ ಅರಣ್ಯವನ್ನು ಸುಟ್ಟ ನಂತರ ಲೌಕಿಕ ಅಸ್ತಿತ್ವದ ಸಾಗರವನ್ನು ದಾಟುತ್ತಾನೆ. ಶಿವಪುರಾಣವನ್ನು ಕೇಳಿದ ನಂತರ ಎಲ್ಲ ದಾನಗಳು ಮತ್ತು ಎಲ್ಲ ತ್ಯಾಗಗಳಿಂದ ಉಂಟಾಗುವ ಪುಣ್ಯವು ಸ್ಥಿರವಾಗುತ್ತದೆ. ಪುರಾಣವನ್ನು ಕೇಳುವುದು ಮತ್ತು ಶಿವನ ನಾಮಗಳನ್ನು ಹೇಳುವುದು ಕಲ್ಪವೃಕ್ಷದಷ್ಟು ಪರಿಣಾಮಕಾರಿಯಾಗಿದೆ. ಕಲಿಯುಗದ ದುಷ್ಟ ಬುದ್ಧಿಯುಳ್ಳವರ
ಮತ್ತು ಸದ್ಗುಣವಿಲ್ಲದವರ ಅನುಕೂಲಕ್ಕಾಗಿ ಭಗವಾನ್ ಶಿವನು ಶಿವಪುರಾಣದ ರೂಪದಲ್ಲಿ ಅಮೃತವನ್ನು ಉತ್ಪಾದಿಸಿದ್ದಾನೆ. ಅಮೃತವನ್ನು ಕುಡಿಯುವ ಮನುಷ್ಯನು ಅಮರನಾಗುತ್ತಾನೆ ಮತ್ತು ಅವನು ವಯಸ್ಸಾಗುವುದಿಲ್ಲ. ಆದರೆ ಶಿವನ ದೈವಿಕ ಕಥೆಯ ಅಮೃತ ಕುಡಿದರೆ ಅವರ ಇಡೀ ಕುಟುಂಬವನ್ನು ಅಮರಗೊಳಿಸುತ್ತದೆ ಮತ್ತು ನಿರ್ಜೀವಗೊಳಿಸುತ್ತದೆ. ಶಿವಪುರಾಣದ ಪವಿತ್ರವಾದ ಕಥೆಯನ್ನು ಯಾವಾಗಲೂ ಆಶ್ರಯಿಸಬೇಕು. ಶಿವಪುರಾಣವು 24,000 ಶ್ಲೋಕಗಳನ್ನು ಒಳಗೊಂಡಿದೆ. ಇದನ್ನು 7 ಸಂಹಿತೆಗಳಾಗಿ ವಿಂಗಡಿಸಲಾಗಿದೆ. 3 ವಿಧವಾದ ಭಕ್ತಿ ಅಂದರೆ ಧ್ಯಾನದಿಂದ, ಪ್ರಾರ್ಥನೆಯಿಂದ ಮತ್ತು ಆರಾಧನೆ ಮತ್ತು ಸೇವೆ ಕಾರ್ಯಗಳನ್ನು ಶಿವಪುರಾಣದಲ್ಲಿ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಅದನ್ನು ಬಹಳ ಗೌರವದಿಂದ ಕೇಳಬೇಕು. ಮೊದಲ ಸಂಹಿತವನ್ನು ವಿದ್ಯೇಶ್ವರ ಸಂಹಿತ ಎಂದು ಕರೆಯಲಾಗುತ್ತದೆ. 2ನೆಯದು ರುದ್ರ ಸಂಹಿತ, 3ನೆಯದು ಶಠರುದ್ರ ಸಂಹಿತ, 4ನೆಯದು ಕೋಟಿರುದ್ರ ಸಂಹಿತ, 5ನೆಯದು ಉಮಾ ಸಂಹಿತ, 6ನೆಯದು ಕೈಲಾಸ ಸಂಹಿತ ಮತ್ತು 7ನೆಯದು ವಾಯವ್ಯ ಸಂಹಿತ. ಹೀಗೆ ಈ ಪುರಾಣದಲ್ಲಿ 7 ಸಂಹಿತೆಗಳಿವೆ. ಶಿವನ 7 ಸಂಹಿತೆಗಳ ಈ ದಿವ್ಯ ಪುರಾಣವು ಪರಬ್ರಹ್ಮನಿಗೆ ಸಮಾನವಾಗಿದೆ. 7 ಸಂಹಿತೆಗಳಲ್ಲಿ ಯಾವುದನ್ನು ಬಿಟ್ಟು ಬಿಡದೆ ಸಂಪೂರ್ಣ ಶಿವಪುರಾಣವನ್ನು ಓದುವವನು ಜೀವನ್ಮುಕ್ತ ಆತ್ಮ ಎಂದು ಕರೆಯಬಹುದು. ಅಜ್ಞಾನಿಯು ಶ್ರೇಷ್ಠವಾದ ಶಿವಪುರಾಣವು ಅವನ ಕಿವಿಗಳನ್ನು ತಲುಪುವವರೆಗೆ ಲೌಕಿಕ ಅಸ್ತಿತ್ವದ ಸಾಗರದಲ್ಲಿ ಮುಳುಗುತ್ತಾನೆ. ಶಿವಪುರಾಣವು ಮಾತ್ರ ಮೋಕ್ಷವನ್ನು ನೀಡುವುದಾಗಿ ಗಟ್ಟಿಯಾಗಿ ಘೋಷಿಸುತ್ತದೆ. ಈ ಶಿವಪುರಾಣದ ಪ್ರವಚನ ನಡೆಯುವ ಮನೆಯು ಪವಿತ್ರ ಸ್ಥಳವಾಗುತ್ತದೆ. ಇದು ಮನೆಯ ನಿವಾಸಿಗಳ ಪಾಪಗಳನ್ನು ನಾಶ ಮಾಡಿಸುತ್ತದೆ. 1000 ಅಶ್ವಮೇಧ ಯಾಗಗಳು ಮತ್ತು 100 ವಾಜಪೇಯ ಯಾಗಗಳು ಶಿವಪುರಾಣಕ್ಕೆ ಸಮಾನವಲ್ಲ. ಒಬ್ಬ ಪಾಪಿಯು ಶಿವಪುರಾಣವನ್ನು ಶ್ರದ್ಧಾಭಕ್ತಿಯಿಂದ ಕೇಳುವವರೆಗೂ ಪಾಪಿ ಎಂದು ಕರೆಯಲ್ಪಡುತ್ತಾನೆ. ಪವಿತ್ರ ನದಿಗಳಾದ ಗಂಗಾ, ಯಮುನಾ, ಸರಸ್ವತಿ ಮತ್ತು ಇತರ ನದಿಗಳು, ಹಿಂದೂಗಳ 7 ಪವಿತ್ರ ನಗರಗಳಾದ ಅಯೋಧ್ಯೆ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ದ್ವಾರಕೆ ಮತ್ತು ಗಾಯಾ ಎಂದಿಗೂ ಶಿವಪುರಾಣಕ್ಕೆ ಸಮಾನವಾಗುವುದಿಲ್ಲ. ಒಬ್ಬನು ಮೋಕ್ಷದಂತಹ ಶ್ರೇಷ್ಠ ಗುರಿಗಳನ್ನು ಬಯಸಿದರೆ ಶಿವಪುರಾಣದಿಂದ ಕನಿಷ್ಠ 1 ಚರಣವನ್ನು ಅಥವಾ ಅದರ ಅರ್ಧವನ್ನು ಪಠಿಸಬೇಕು. ಯಾರು ಶಿವಪುರಾಣವನ್ನು ನಿರಂತರವಾಗಿ ಕೇಳುತ್ತಾರೋ, ಅವರು ಅದರ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸುತ್ತಾರೋ ಅಥವಾ ಅದನ್ನು ಶ್ರದ್ಧೆಯಿಂದ ಓದುತ್ತಾರೋ ಅವರು ನಿಸ್ಸಂದೇಹವಾಗಿ ಪುಣ್ಯವಂತರು. ಮರಣವು ಸನ್ನಿಹಿತವಾದಾಗ ಶಿವಪುರಾಣವನ್ನು ಕೇಳುವ ವ್ಯಕ್ತಿಯ ಬಗ್ಗೆ ಭಗವಾನ್ ಶಿವನು ಅತ್ಯಂತ ಸಂತೋಷ ಪಡುತ್ತಾನೆ. ಭಗವಾನ್ ಶಿವನು ಅವನಿಗೆ ತನ್ನ ಆಸನವನ್ನು, ತನ್ನ ಸ್ವಂತ ಲೋಕವನ್ನೂ ನೀಡುತ್ತಾನೆ. ಈ ಶಿವಪುರಾಣವನ್ನು ಶ್ರದ್ಧೆಯಿಂದ ಆರಾಧಿಸುವವನು ಲೋಕದಲ್ಲಿ ಇಚ್ಛಿಸಿದ ವಸ್ತುಗಳನ್ನೆಲ್ಲ ಅನುಭವಿಸಿ ಶಿವಲೋಕವನ್ನು ಪಡೆಯುತ್ತಾನೆ. ಯಾರು ಶಿವಪುರಾಣವನ್ನು ಚೆನ್ನಾಗಿ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಇಡುತ್ತಾರೋ ಅವರು ಎಂದೆಂದಿಗೂ ಸಂತೋಷವಾಗಿರುತ್ತಾರೆ. ಪವಿತ್ರ ಶಿವಪುರಾಣ ಶಿವನ ಭಕ್ತನ ಏಕೈಕ ಆಸ್ತಿ. ಪುಣ್ಯ, ಐಶ್ವರ್ಯ, ಪ್ರೀತಿ ಮತ್ತು ಮೋಕ್ಷ ಎಂಬ 4 ಜೀವನದ ಗುರಿಗಳನ್ನು ತಿಳಿಸುವ ಪವಿತ್ರ ಶಿವಪುರಾಣವನ್ನು ಯಾವಾಗಲೂ ಶ್ರದ್ಧೆಯಿಂದ ಕೇಳಬೇಕು ಮತ್ತು ಓದಬೇಕು. ಪಾಪಗಳನ್ನು ಮಾಡುವವರು, ಕೆಟ್ಟ ಚಟುವಟಿಕೆಗಳಲ್ಲಿ ತೊಡಗಿರುವವರು, ದುಷ್ಟರು ಮತ್ತು ದುಷ್ಟ ಸ್ವಭಾವದ ವ್ಯಕ್ತಿಗಳು ಶಿವಪುರಾಣವನ್ನು ಕೇಳುವುದರಿಂದ ಶುದ್ಧರಾಗುತ್ತಾರೆ. ಶಿವಪುರಾಣವು ಒಂದು ಮಹಾನ್ ಜ್ಞಾನಯಾಗವಾಗಿದ್ದು ಅದು ಪ್ರಾಪಂಚಿಕ ಆನಂದವನ್ನು ಮತ್ತು ಮೋಕ್ಷವನ್ನು ನೀಡುತ್ತದೆ. ಇದು ಎಲ್ಲ ಪಾಪಗಳನ್ನು ಹೋಗಲಾಡಿಸುತ್ತದೆ ಮತ್ತು ಶಿವನನ್ನು ಸಂತೋಷಪಡಿಸುತ್ತದೆ. ತಮ್ಮ ವರ್ಣಗಳು ಮತ್ತು ಆಶ್ರಮಗಳ ಕರ್ತವ್ಯಗಳನ್ನು ಎಂದಿಗೂ ಅಭ್ಯಾಸ ಮಾಡದಿರುವವರು ಮತ್ತು ದುರುದ್ದೇಶ ಉಪರಿತ ಸ್ವಭಾವದವರು ಶಿವಪುರಾಣವನ್ನು ಓದುವ ಮೂಲಕ ಪವಿತ್ರರಾಗುತ್ತಾರೆ. ಬ್ರಾಹ್ಮಣರ ಸಂಪತ್ತನ್ನು ದುರುಪಯೋಗಪಡಿಸಿಕೊಳ್ಳುವವರು ಮತ್ತು ವ್ಯಭಿಚಾರ, ಘೋರ ಅಪರಾಧಗಳನ್ನು ಮಾಡುವವರು ಕಲಿಯುಗದಲ್ಲಿಯೂ ಈ ಜ್ಞಾನಯಾಗದಿಂದ ಪುನೀತರಾಗುತ್ತಾರೆ. ಸದಾ ಪಾಪಕರ್ಮಗಳಲ್ಲಿ ತೊಡಗುವವರು ಮತ್ತು ದುರದೃಷ್ಟ ಮನಸ್ಸಿನ ವ್ಯಕ್ತಿಗಳು ಈ ಜ್ಞಾನಯಾಗದಿಂದ ಪಾವನರಾಗುತ್ತಾರೆ.
ಬ್ರಾಹ್ಮಣರ ಸಂಪತ್ತನ್ನು ದುರುಪಯೋಗ ಪಡಿಸಿಕೊಳ್ಳುವವರು ಮತ್ತು ವ್ಯಭಿಚಾರದ ಘೋರ ಅಪರಾಧಗಳನ್ನು ಮಾಡುವವರು ಕಲಿಯುಗದಲ್ಲಿಯೂ ಈ ಜ್ಞಾನಯಾಗದಿಂದ ಪುನೀತರಾಗುತ್ತಾರೆ. ಸದಾ ಪಾಪಕರ್ಮಗಳಲ್ಲಿ ತೊಡಗಿರುವವರು ಮತ್ತು ದುರಾಳರು, ದುಷ್ಟ ಮನಸ್ಸಿನ ವ್ಯಕ್ತಿಗಳು ಈ ಜ್ಞಾನಯಾಗದಿಂದ ಪಾವನರಾಗುತ್ತಾರೆ. ಅಶುಚಿಯಾದ ಅಭ್ಯಾಸಗಳು ಮತ್ತು ದುಷ್ಟ ಮನಸ್ಸಿನ ವ್ಯಕ್ತಿ, ಶಾಂತಿಯನ್ನು ತಿಳಿಯದ ವ್ಯಕ್ತಿ ಮತ್ತು ದೇವಸ್ಥಾನ ಮತ್ತು ಆಸ್ತಿಗಳನ್ನು ನುಂಗುವ ವ್ಯಕ್ತಿ ಈ ಜ್ಞಾನಯಾಗದಿಂದ ಪಾವನರಾಗುತ್ತಾರೆ. ಶಿವಪುರಾಣವು ವೇದಗಳು, ಇತಿಹಾಸಗಳು ಮತ್ತು ಇತರ ಪವಿತ್ರ ಗ್ರಂಥಗಳಲ್ಲಿ ಪರಿಪೂರ್ಣ ಕಲ್ಯಾಣವಾಗಿದೆ. ಈ ಶಿವಪುರಾಣವು ಮಾನವರಿಗೆ ಶ್ರೇಷ್ಠವಾದ ಕೊಡುಗೆಯಾಗಿದೆ. ದೈಹಿಕ ಅನಾರೋಗ್ಯ, ಬಹದಾಳಿಗಳು ಮತ್ತು ದೈವಿಕ ವಿಪತ್ತುಗಳಂತಹ 3 ರೀತಿಯ ಸಂಕಷ್ಟಗಳನ್ನು ನಿಗ್ರಹಿಸುವ ಉದಾತ್ತ ವಸ್ತುವಿದು. ಇದು ಯಾವಾಗಲೂ ಸಂತೋಷವನ್ನು ನೀಡುತ್ತದೆ ಮತ್ತು ಇದು ಬ್ರಹ್ಮ, ಹರಿ ಮತ್ತು ಈಶನಿಗೆ ನೇತೃತ್ವದ ಎಲ್ಲ ದೇವತೆಗಳಿಗೆ ಬಹಳ ಸಂತೋಷವನ್ನು ನೀಡುತ್ತದೆ. ಇದಿಷ್ಟು ಶಿವಪುರಾಣದ ಮಹತ್ವದ ಬಗ್ಗೆ. ಓಂ ನಮಃ ಶಿವಾಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.